ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿನ ಯಾವುದೇ ಮಹಿಳೆಯರು ವ್ಯಕ್ತಿಗಳ ಭಯಪಡುವ ಅಗತ್ಯವಿಲ್ಲ. ನಿಮಗೆ ಸುರಕ್ಷಿತವಲ್ಲ, ಯಾರಿಂದ ತೊಂದರೆಯಾಗುತ್ತಿದೆ ಎಂದು ಅನುಮಾನ ಬಂದ ತಕ್ಷಣವೇ 112ಗೆ ಕರೆ ಮಾಡಿ. ನಿಮ್ಮ ಕಷ್ಟಕ್ಕೆ ನಾವು ಸ್ಪಂದಿಸುವ ಮೂಲಕ ನಿಮಗೆ ಭದ್ರತೆ ಒದಗಿಸುವ ಕಾರ್ಯಕ್ರಮವನ್ನು ಮಾಡುತ್ತೇವೆ ಎಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ರೇಣುಕಾ ಸುಕುಮಾರ್ ಭರವಸೆ ನೀಡಿದ್ದಾರೆ. ನೇಹಾ ಕೊಲೆ ಪ್ರಕರಣದ ಬೆನ್ನಲ್ಲೇ ಅವಳಿ ನಗರ ಜನರು ಆತಂಕಗೊಂಡಿದ್ದು, ಈ ನಿಟ್ಟಿನಲ್ಲಿ ಮಾಧ್ಯಮದ ಮೂಲಕ ಧೈರ್ಯ ತುಂಬಿದ್ದಾರೆ. ಅವಳಿ ನಗರದಲ್ಲಿ ಯಾರಿಂದಾದರೂ ತೊಂದರೆ ಆಗುವಂತಿದ್ದರೆ, ಯಾರು ನಿಮಗೆ ತೊಂದರೆ ಕೊಡುವುದು ಅಥವಾ ನಿಮಗೆ ಸಮಸ್ಯೆ ತಂದೊಡ್ಡುವ ಪ್ರಸಂಗಗಳಿದ್ದರೆ ಸ್ಥಳೀಯ ಪೊಲೀಸ್ ಠಾಣೆ ಅಥವಾ 112ಗೆ ಕರೆ ಮಾಡಿ. ತಕ್ಷಣವೇ ನಾವು ನಿಮ್ಮ ಕಷ್ಟಕ್ಕೆ ಸ್ಪಂದಿಸುವ ಕಾರ್ಯಕ್ರಮವನ್ನು ಮಾಡುತ್ತೇವೆ. ಅಲ್ಲದೆ ಅವಳಿ ನಗರದ ಯಾವುದೇ ಹೆಣ್ಣು ಮಕ್ಕಳು ಭಯಪಡುವ ಅಗತ್ಯವಿಲ್ಲ ಎಂದು ಅವರು ಹೇಳಿದರು. ಇನ್ನು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಭದ್ರತೆ ಪರಿಶೀಲನೆ ಹಾಗೂ ಕೌನ್ಸೆಲಿಂಗ್ ಮೂಲಕ ಮುಂದೆ ನಡೆಯಬಹುದಾದ ಸಮಸ್ಯೆಗೆ ಬ್ರೇಕ್ ಹಾಕುವ ಕಾರ್ಯಕ್ರಮವನ್ನು ಮಾಡುತ್ತೇವೆ ಎಂದರು. ಯಾವುದೇ ಒಂದು ವ್ಯಕ್ತಿಯಿಂದ ಅಥವಾ ಯಾರೋ ಒಂದು ಗುಂಪಿಂದ ಅವ್ರಿಗೇನಾದರೂ ಒಂದು ಭಯ ಉಂಟು ಮಾಡುವಂತಹ ಸನ್ನಿವೇಶಗಳು ನಡೆದರೆ, ಅಥವಾ ಯಾರೋ ಒಬ್ಬರ ಓಡಾಟದಿಂದ ನಡವಳಿಕೆಯಿಂದ ತಮಗೆ ಸುರಕ್ಷತೆ ಭಾವನೆಗೆ ಕುಂದು ತರುತ್ತದೆ ಅಂತ ಹೇಳಿ ಅವರಿಗೆ ಅನಿಸಿದರೆ ತಕ್ಷಣ ಅವರು ನಮ್ಮ ಕಂಟ್ರೋಲ್ ರೂಮ್ 112ಗೆ ಫೋನ್ ಮಾಡ್ಬೋದು. ಸೊ ನಮ್ಮ 112 ವೆಹಿಕಲ್ಸ್, ರೆಸ್ಕ್ಯೂ ವೆಹಿಕಲ್ಸ್ ಏನಿದೆ ಎಲ್ಲ ಕಡೆ ತ್ವರಿತವಾಗಿ, ನಾವು ಇನ್ಫ್ಯಾಕ್ಟ್ ಸ್ಟೇಟಲ್ಲಿ ಫಸ್ಟ್ ಇದ್ದೀವಿ. ಯಾವುದೇ ಒಂದು ಇನ್ಸಿಡೆಂಟ್ ರಿಪೋರ್ಟ್ ಆಯಿತು ಅಂದರೆ ಕೇವಲ 4 ನಿಮಿಷದಲ್ಲಿ ಇಮ್ಮಿಡಿಯೇಟ್ ರೆಸ್ಪಾಂಡು ಮಾಡ್ತೀವಿ. ಸೊ 112 ಈ ನಂಬರ್ ಏನಿದೆ ಇದನ್ನು ಎಲ್ಲರೂ ನೆನಪಲ್ಲಿ ಇಟ್ಕೋಬೇಕು ಮತ್ತು ಪಾಪ್ಯುಲರೈಸ್ ಮಾಡಬೇಕು. ನಿಮಗೆ ಯಾವುದಾದ್ರೂ ಒಬ್ಬ ವ್ಯಕ್ತಿಯಿಂದ ಅಥವಾ ಆ್ಯಸ್ ಎ ಸೆಡ್ ಯಾವುದಾದ್ರೂ ಒಂದು ಸನ್ನಿವೇಶದಿಂದ ತಾವು ಸುರಕ್ಷಿತವಾಗಿ ಇಲ್ಲ, ನಮಗೆ ಏನೋ ಒಂದು ಇದರಲ್ಲಿ ಆಪತ್ತು ಕಾಣ್ತಾ ಇದೆ ಅಂತ ಹೇಳಿ ತಮಗೆ ಮನಸ್ಸಿಗೆ ಬಂತು ಅಂದರೆ ಅಲ್ಲೇ ಇರುವಂತಹ ಪೊಲೀಸಿಗೆ ಅಥವಾ 112 ಎಮರ್ಜೆನ್ಸಿ ನಂಬರಿಗೆ ಇಮ್ಮಿಡಿಯೇಟ್ ಫೋನ್ ಮಾಡಿದ್ರೆ ನಾವು ಇಮ್ಮಿಡಿಯೇಟ್ ಬಂದು ಅಲ್ಲಿ ಧಾವಿಸ್ತೀವಿ. ಅದು ಮಾತ್ರ ಅಲ್ಲ, ಸ್ಕೂಲ್ಸು ಕಾಲೇಜಸಲ್ಲಿ ಏನಿದೆ ಅವರೊಂದು ಕಮಿಟಿ ಮಾಡೋದ್ರ ಮುಖಾಂತರ ಈ ಥರ ಏನಾದರೂ ಡೆವಲಪ್ಮೆಂಟ್ಸ್ ಆಗೋ ಸಾಧ್ಯತೆ ಇತ್ತು ಅಂದರೆ ಅವರು ಸಹ ಕೌನ್ಸಿಲಿಂಗ್ ಮಾಡಿ. ಈಗಾಗಲೇ ಸದ್ಭಾವನಾ ಸಮಿತಿಯವರು ನಮಗೆ ಮಾತಾಡ್ತಾ ಅದು ಹೇಳ್ತಿದ್ರು, ಕೌನ್ಸಿಲಿಂಗ್ ಸಿಸ್ಟಮ್ ಒಂದು ಕಾಲೇಜಲ್ಲಿ ಅವರು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳಿ. ಸೊ ಅದನ್ನು ಸ್ಕೂಲ್, ಕಾಲೇಜು, ಇನ್ಸ್ಟಿಟ್ಯೂಷನ್ಸಿಗೂ ಸಹ ಅದನ್ನು ನಾವು ಆಗ್ರಹಿಸ್ತೀವಿ. ಮತ್ತು ಇದನ್ನು ಮುಂದಿನ ದಿನಮಾನಗಳಲ್ಲಿ ಇನ್ಸಿಸ್ಟ್ ಸಹ ಮಾಡ್ತೀವಿ. ಪ್ರತಿಯೊಂದು ಕಾಲೇಜಲ್ಲಿ ಅವ್ರದ್ದೇ ಒಂದು ಕೌನ್ಸಿಲರ್ಸ್ ಇಟ್ಕೊಂಡು, ಪ್ಲಸ್ ಯಾರು ಬರ್ತಾರೆ ಹೋಗ್ತಾರೆ ಅಂತ ಹೇಳಿ ಎಲ್ಲ ಸ್ಕೂಲ್ ಕಾಲೇಜಸಲ್ಲಿ 100% ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಇದೆ, ಸೆಕ್ಯೂರಿಟಿ ಸಿಸ್ಟಮ್ಸ್ ಇದೆ. ಬಟ್ ಅದನ್ನು ಸಲೀಸಾಗಿ ತಗೊಳ್ಳದೆ ಯಾರು ಬರ್ತಾರೆ ಹೋಗ್ತಾರೆ ಅಂತ ಹೇಳಿ ಕರೆಕ್ಟಾಗಿ ಚೆಕ್ ಮಾಡುವ ಒಂದು ಕ್ರಮವನ್ನು ವಹಿಸಬೇಕು ಅಂತ ಹೇಳಿ ಅದರ ಕಡೆಗೆ ಸಹ ಗಮನ ಕೊಡ್ತೀವಿ.